ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಎತ್ಕೊಂಡ್ ಹೋಗ್ತಿರೋದೆ ಅಂತ ನಮ್ಮ ಮನಿ ದೇವರಾಣಿಗೂ ಹೇಳ್ತೀನಿ, ಎತ್ಕೊಂಡ್ ಹೋಗ್ತಿರೋದೇ ಅಂತ ನೋಡ್ರಪ್ಪ. ಯಾರಿಗೆ ಎಲ್ಲಿ ಯಾವಾಗ ಎತ್ಕೊಂಡ್ ಹೋದ್ರ ಅಂತ ಕೇಳಿದ್ರೆ ನೀವು ಮತ್ ಏನ್ರಿ ಇದು? ಥೇಟ್ ಯಾವ್ದೋ ಪಿಕ್ ಪಾಕೆಟರು ಅಥವಾ ಕೊಲೆಗಾರನ ಮನಿಗೋ ಹೋಗಿ ಪೊಲೀಸರು ಎತ್ಕೊಂಡ್ ಹೋಗದಂಗೆ ಒಂದು ದೇಶದ ಅಧ್ಯಕ್ಷನನ್ನೇ ಅಮೆರಿಕದವರು ಎತ್ತಾಕೊಂಡ್ ಹೋಗ್ಬಿಟ್ರಲ್ಲ. ಈ ಟ್ರಂಪ್ ಸರಿ ಇಲ್ರಪ್ಪ, ಸ್ವಲ್ಪ ಹುಷಾರಾಗಿರೋದೇ ಚಲೋ ಅಂತ ನನಗ ಅನಿಸ್ಲಿಕ್ಕತ್ತದ. ಅಲ್ಲ, ಏನ್ ಕೇಳ್ತೀರಿ ನೀವು? ನಿನ್ನೆಯಿಂದ ಇಡೀ ಜಗತ್ನ್ಯಾಗ ಇದೇ ಸುದ್ದಿ. ವೆನೆಜುವಾಲಾನ ಅಧ್ಯಕ್ಷ ನಿಕೋಲಸ್ ಮಡುರೋನ ಬೆಡ್ರೂಮಿಗೆ ನುಗ್ಗಿ ಬಿಟ್ಟು ಸಿನಿಮಾಗಳದ್ರಾಗ ಕಿಡ್ನಾಪ್ ಮಾಡ್ತಾರಲ್ಲ, ಥೇಟ ಹಂಗ ಮಾಡ್ಬಿಟ್ರಂತ ನೋಡ್ರಿ. ಅದು ಹೆಂಗಂತ ಹೇಳ್ತೀನಿ ಕೇಳ್ರಿ ನೀವು, ಭಾರಿ ಮಜಾ ಐತಿ. 150 ಯುದ್ಧ ವಿಮಾನದಾಗ ಬಂದ್ ಎತ್ತಾಕೊಂಡ್ ಹೋಗ್ಯಾರಂತ. ಆಕ್ಚುಲಿ ಇದಕ್ಕ ಬಹಳ ದಿನದಿಂದ ತಯಾರಿ ನಡಿಲಿಕತ್ತಿತ್ತು, ಮಸ್ತ್ ಪ್ಲಾನಿಂಗ್ ನಡಿಲಿಕತ್ತಿತ್ತಂತ. ಆ ಅಧ್ಯಕ್ಷನ ಪೈಲಟ್ಟಿಗೆ 450 ಕೋಟಿ ರೂಪಾಯಿ ಕೊಟ್ಟು ಡೀಲ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರಂತ. ಆದ್ರ ಅವ್ನ ಯಾರೋ ಪುಣ್ಯಾತ್ಮ ಅಗದಿ ನಿಷ್ಠಾವಂತ ಇದ್ದಂಗೆ ಕಾಣತೈತಿ. ನಾನು ನಮ್ಮ ಅಧ್ಯಕ್ಷರಿಗೆ ದ್ರೋಹ ಮಾಡುದಿಲ್ಲ ಅಂತ ಅಂದ್ಬಿಟ್ಟಂತ. ಕಡಿಕ್ ಈ ಥರದ್ದೊಂದು ಆಪರೇಷನ್ನಿಗೆ ಓಕೆ ಅಂದ್ಬಿಟ್ರು ಟ್ರಂಪ್. ಆಮೇಲೆ ಗೊತ್ತಲ್ಲ, ಎತ್ತಕೊಂಡು ಹೋಗ್ತಾ ಇರೋದೆ ಅಂತ ಹೇಳಿ ಬಂದ್ ಕರ್ಕೊಂಡು ಹೋಗ್ಬಿಟ್ರಂತ. ಅಮೆರಿಕಾದ ಜೈಲ್ನ್ಯಾಗ ಈಗ ಸಾಮಾನ್ಯ ಖೈದಿಯಂಗ ಅರೆಸ್ಟ್ ಮಾಡಿ ಇಟ್ಬಿಟ್ಟಾರಂತ ನೋಡ್ರಿ. ಆದ್ರೂ ಈ ವೆನೆಜುವಾಲಾ ಅಧ್ಯಕ್ಷನು ಏನ್ ಕಮ್ಮಿ ಇಲ್ಲ ಬಿಡ್ರಿ. ಸುಮ್ಮನಿರ್ಬೇಕಾ ಬೇಡ? ಮೊದಲೇ ಆ ಟ್ರಂಪ್ ತಲಿಕೆಟ್ ನನ್ನ ಮಗ. ಅವನ್ ಬಲ್ಲಿ ಹೋಗಿ ತಾಕತ್ತಿದ್ರ ನನಗೆ ಕಿಡ್ನಾಪ್ ಮಾಡ್ರಿ ಅಂತ ಹೇಳಿ ಸವಾಲ್ ಹಾಕ್ತಿದ್ನಂತ. ಆಯ್ತಲ್ಲ, ಈಗ ಗೊತ್ತಾಯ್ತಲ್ಲ ತಾಕತ್. ಇಷ್ಟೆಲ್ಲ ಆದ್ಮೇಲೂ ಅವಂದ್ ಗತ್ತು ನೋಡ್ಬೇಕಾಗಿತ್ತು ನೀವು. ಏನ್ ಭಾರಿ ಥಮ್ಸಪ್ ಬೇರೆ ಮಾಡ್ಲಿಕ್ಕತ್ತಿದ್ನಂತ. ಮೋಸ್ಟ್ಲಿ ಪುಟಿನ್ ಬಂದು ಸೇಫ್ ಮಾಡ್ತಾರೋ ಅನ್ನುವಂಥ ಧೈರ್ಯ ಇರ್ಬೇಕನ್ನಿಸ್ತೈತಿ. ಆದ್ರೂ ಏನೇ ಹೇಳ್ರಪ್ಪ ನೀವು, ಟ್ರಂಪ್ಗೆ ಏನೋ ಆಗೈತಿ ಬಿಡ್ರಿ. ಇಷ್ಟೆಲ್ಲಾ ಆದ್ಮೇಲೆ ಸೊಕ್ಕ ನೋಡ್ಬೇಕು ನೀವು ಹೆಂಗೈತಿ ಅಂತ ಹೇಳಿ. ಹೌದು, ನಾವು ತೈಲ ಬಿಸ್ನೆಸ್ನಾಗ ಅದೀವಿ, ನಾವು ವೆನೆಜುವೆಲಾದಿಂದ ತೈಲ ವ್ಯಾಪಾರ ಮಾಡಿ ರೊಕ್ಕ ಮಾಡ್ತೀವಿ, ಏನ್ ಇವಾಗ ಅಂತಾರಂತ. We could have lost a lot of people last night. We could have lost a lot of dignity. We could have lost a lot of equipment. The equipment is less important, but we could have lost a lot. And we're going to make sure that this is proper. We're there now. We're ready to go again if we have to. We're going to run the country right. China, Russia, and Iran have interests in Venezuela. How does this operation affect your relationships with them when it comes to the oil and drugs? China and Russia, Russia when we get things straightened out. But in terms of other countries that want oil, we're in the oil business. We're going to sell it to them. We're not going to say we're not going to give it to them. In other words, we'll be selling oil probably in much larger doses because they couldn't produce very much because their infrastructure was so bad. So we'll be selling large amounts of oil to other countries. ಅಲ್ಲ, ವಿಶ್ವಸಂಸ್ಥೆ ಅನ್ನೋದು ಇರುವುದರೇ ಯಾಕಂತ ನನಗೆ ಅರ್ಥ ಆಗಾಕತ್ತಿಲ್ಲ. ಹಿಂಗ ಒಂದು ದೇಶದ ಅಧ್ಯಕ್ಷನನ್ನ ಅರೆಸ್ಟ್ ಮಾಡಿ ಆ ದೇಶದ ಖನಿಜ ಸಂಪತ್ತೆಲ್ಲ ನಮ್ಮದೇ, ನಾವು ರೊಕ್ಕ ಮಾಡ್ತೀವಿ ಅದರಿಂದ ಅಂತ ಅಲ್ಲಿಗತ್ತಿದ್ರ ಅದನ್ನ ನೋಡಿ ವಿಶ್ವಸಂಸ್ಥೆ ಏನೋ ಮಾಡ್ಲಾರ್ದೆ ಸುಮ್ಮನೆ ಕುಂತೈತಲ್ಲ. ಇದು ಹೆಂಗಂತೀನಿ. ಇದ್ರ ನಡುವ ಇಂಡಿಯಾಗ ಧಮಕಿ ಬೇರೆ ಹಾಕ್ತಾರಂತ. ನಮ್ಮನ್ನ ಖುಷಿಯಾಗಿ ನೋಡ್ಕೊಂಡ್ರು ಓಕೆ, ಇಲ್ಲ ಅಂದ್ರೆ ಟ್ಯಾರಿಫ್ ಜಾಸ್ತಿ ಮಾಡ್ತೀವಿ ಅಂತಾರಂತ. I really do believe that what he did with India is the chief reason India is now buying substantially less Russian oil. So I hope we pass this bill soon. And after this, they wanted to make me happy, basically. He wanted to. Modi's a very good man. Yes, he's a good guy. He knew I was not happy, and it was important to make me happy. They do trade, and we can raise tariffs on them very quickly, and it would be people are very afraid bad of that. for them. ಅಯ್ಯ, ಈ ಬೆದರಿಕೆಗೆಲ್ಲ ಬಗ್ಗೋರು ಯಾರು ಇಲ್ಲ ಬಿಡ್ರಿ. ಇನ್ನ ನೋಡ್ರಿ ನೀವೀಗ ಇದನ್ನ ಇಟ್ಕೊಂಡು ಭಾರತದ ವಿರೋಧ ಪಕ್ಷಗಳು ಶುರು ಹಚ್ಕೋತಾವ. ಭಾರತಕ್ಕೂ ಬೆದರಿಕೆ ಹಾಕಿದ್ರು ಏನು ಉತ್ತರನೇ ಕೊಟ್ಟಿಲ್ಲ ಮೋದಿ ಅಂತ ಹೇಳಿ. ಆದ್ರೆ ಏನ್ ಮಾಡ್ತೀರಿ ಹೇಳ್ರಿ, ಅವ್ರಿಗೂ ಗೊತ್ತಿರುವುದಿಲ್ಲ, ತಿಳ್ಕೊಳಕ್ ಹೋಗುದಿಲ್ಲ. ಮೋದಿಜಿ ವೆನೆಜುವಾಲಾ ಘಟನೆ ಆದ್ಮೇಲೆ ಟ್ರಂಪಿಗೆ ಕಾಲ್ ಮಾಡ್ಯಾರ, ಮತ್ತ ಅಂಜಿ ಕಾಲ್ ಮಾಡ್ಯಾರ ಅಂತ ತಿಳ್ಕೊಬೇಡ್ರಿ ನೀವು. ಅಲ್ಲಿರೋ ಭಾರತೀಯರಿಗೆ ಯಾವುದೇ ರೀತಿಯ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಕಾಲ್ ಮಾಡಿ ಹೇಳ್ಯಾರ. ಆದ್ರೂ ನಮ್ಮ ವಿಪಕ್ಷಗಳಿಗೆ ಬರೀ ಸುಳ್ಳು ಹೇಳೋದು ಬಿಟ್ಟು ಬೇರೆ ಏನ್ ಗೊತ್ತೈತಿ ಹೇಳ್ರಿ. ಅಲ್ಲ, ಒಂದು ಅದ್ಭುತ ಯೋಜನೆಯನ್ನ ಬಿಜೆಪಿ ಸರ್ಕಾರ ರದ್ದು ಮಾಡ್ಯದಂತ ಹೇಳಿ ಮಂದಿಗೆ ಸುಳ್ಳು ಹೇಳ್ತಾರ. ಆದ್ರ ಖರೆ ವಿಷಯ ಏನು ಗೊತ್ತಾ? ಆ ಯೋಜನೆಯನ್ನ ರದ್ದುಗೊಳಿಸಿಲ್ಲ, ಇನ್ನ ಒಂದಿಷ್ಟು ಬಲಪಡಿಸಾರ. ಅದನ್ನು ಸರಿಯಾಗಿ ತಿಳ್ಕೊಳ್ಳಾರ್ದೆ ಏನೇನೇನ ಮಾತಾಡ್ತಾರ ನೋಡ್ರಿ. 100 ದಿನ ಇದ್ದಂತ ಉದ್ಯೋಗ ಖಾತ್ರಿ ಯೋಜನೆಯನ್ನ 125 ದಿನ ಮಾಡಿದ್ರು. ಪಗಾರನು ತಿಂಗಳಿಗೊಮ್ಮಲ್ರಿ ಮತ್ತ ವಾರಕ್ಕೊಮ್ಮ ಪಾವತಿ ಮಾಡು ಹಂಗ ಮಾಡಿದ್ರು. ಎಂಥ ಭಾರಿ ಅಲ್ಲೇನ್ ಹೇಳ್ರಿ. ಬಯೋಮೆಟ್ರಿಕ್ ಜಾರಿಗೆ ತಂದು ಪಾರದರ್ಶಕತೆಯಿಂದ ಇರು ಹಂಗ ಮಾಡಿದ್ರು.
ಇಷ್ಟೆಲ್ಲ ಅಷ್ಟೇ ಅಲ್ರಿ, ಮತ್ತ ಕೃಷಿ ಟೈಮ್ನಾಗ 60 ದಿನಗಳ ಕಾಲ ಬ್ರೇಕ್ನು ಕೊಟ್ರ. ಆದ್ರ ಕಾಂಗ್ರೆಸ್ ಮಂದಿ ಮಾತ್ರ ಬರೇ ಸುಳ್ಳು ಹೇಳ್ಕೊಂಡು ಮಂದಿ ದಾರಿ ತಪ್ಪಿಸುವಂತ ಕೆಲಸ ಮಾಡ್ಕೊಂತೇ ಬಂದಾರ ನೋಡ್ರಿ. सरकार ने मनरेगा पर बुलडोजर चला. ಇದ್ರ ನಡುವ ಅಬ್ಬಾಜನ್ ಓವೈಸಿ ಮೋದಿಜಿಗೊಂದು ಸವಾಲ್ ಹಾಕ್ಬಿಟ್ಟಾರ ನೋಡ್ರಿ. ಈಗ ಅಮೆರಿಕಾದ ವೆನೆಜುವಾಲಾದ ಅಧ್ಯಕ್ಷನನ್ನ ಎಳ್ಕೊಂಡ ಬಂದ್ರಲ್ಲ, ಹೆಂಗ ಮಾಡ್ಬೇಕಂದ್ರ ಭಾರತನು ಪಾಕಿಸ್ತಾನದಾಗ ಬಚ್ಚಿಟ್ಕೊಂಡ್ ಕುಂತಿರುವಂತ ಮಸೂದ್ ಅಜರ್ನನ್ನ ಹಿಡ್ಕೊಂಡ್ ಬರ್ಬೇಕಂತ ನೋಡ್ರಿ. ट्रंप ने अपनी फौज को भिजाकर एक जमहूरी तौर पर मुंतखबशुदा सदर को उसी के मुल्क से उठाकर अमेरिका लेकर चले गए. नरेंद्र मोदी जी, अमित शाह, जब ट्रंप अपनी फौज को भिजाकर वेनेजुएला से कदमी को उठा सकता है, मोदी जी हम आपको कह रहे हैं, आप पाकिस्तान में भिजाकर जो मुंबई की सड़कों पर काबिज करने वाले 9/11 के सालिम लोग हैं, मोदी जी 56 इंच का सीना है तो भिजाकर उठाकर ಓವೈಸಿ ಅವರೇ, ನಿಮ್ಮ ಈ ಸವಾಲಿಗೆ ನಮ್ಮ ತಕರಾರೇನೂ ಇಲ್ಲ. ಆದ್ರೆ ವಿಷಯ ಏನ್ ಗೊತ್ತಾ, ಅವನನ್ನ ಜೀವಂತವಾಗಿ ಹಿಡ್ಕೊಂಡು ಬಂದು ಇಲ್ಲಿ ಅನ್ನ ನೀರು ಕೊಡುದು ಬೇಡ. ಅಷ್ಟಕ್ಕೂ ಅವ ಈ ಪುಣ್ಯ ಭೂಮಿಗೆ ಕಾಲಿಡದೆ ಬ್ಯಾಡ ಅಂತೀನಿ ನಾನು. ಅವನಿಗೆ ಅಲ್ಲಿಂದಲೇ ಜನ್ನತ್ತಿಗೆ ಒಂದು ಡೈರೆಕ್ಟ್ ಟಿಕೆಟ್ ಮಾಡಿ ಕಳಿಸ್ಬಿಡೋಣ, ಡೋಂಟ್ ವರಿ. ಇನ್ನು ನಮ್ಮ ರಾಜ್ಯದ ವಿಷಯಕ್ಕೆ ಬರುವುದಾದ್ರ ಏನ್ರೀ ಹೇಳುದು ನಮ್ಮ ರಾಜ್ಯದ ಬಗ್ಗೆ? ಎರಡ ರಾಜ್ಯದ ಸಮಸ್ಯೆಗಳು. ಮೊನ್ನೆ ಫೈರಿಂಗ್ ಆಯ್ತು, ಇವತ್ತು ನೋಡಿದ್ರೆ ಓಂ ಶಕ್ತಿ ಮಾಲಾಧಾರಿಗಳ ಮ್ಯಾಲ ಕಲ್ಲು ತೂರಾಟ ಅಂತ. ಅಲ್ಲ, ಇದನ್ನೆಲ್ಲಾ ನೋಡ್ಲಿಕ್ಕತ್ತಿದ್ರ ನನಗನ್ನಿಸ್ಲಿಕ್ಕತ್ತದ ಕಾಂಗ್ರೆಸ್ ಆಡಳಿತದಾಗ ಹಿಂದೂ ಧಾರ್ಮಿಕ ಆಚರಣೆಗಳಿಗೆ ನಿಷೇಧ ಹೇರಲಾಗೈತೆ ಹೆಂಗಂತ ಮತ್ತ ಸಂಶಯ ಬರುದಿಲ್ಲ ಏನ್ ಹೇಳ್ರಿ. ನೀವೇ ನೋಡ್ರಿ, ಈಗ ಗಣಪತಿ ಮೆರವಣಿಗೆಗೂ ಕಲ್ಲು ತೂರಾಟ ಮಾಡ್ತಾರಂತ, ಹನುಮ ಮಾಲಾಧಾರಿಗಳ ಮ್ಯಾಲೂ ಕಲ್ಲು ತೂರಾಟ ಮಾಡ್ತಾರಂತ, ನವರಾತ್ರಿ ಮೆರವಣಿಗೆಗೂ ಅಡ್ಡಿ ಮಾಡ್ತಾರಂತ, ಅಯ್ಯಪ್ಪ ಮಾಲಾಧಾರಿಗಳಿಗೂ ಆಕ್ಷೇಪ ತೆಗಿತಾರಂತ. ಈಗ ನೋಡಿದ್ರ ಓಂ ಶಕ್ತಿ ಪೀಠದ ಪಲ್ಲಕ್ಕಿ ಮೆರವಣಿಗೆಗೂ ಕಾಂಗ್ರೆಸ್ ಪೋಷಿತ ಅಲ್ಪರು ಕಲವಗಿತಾರಂತ. ಹಿಂಗಾದ್ರ ಹೆಂಗ್ ಹೇಳ್ರಿ? ಇದನ್ನು ಪ್ರಶ್ನೆ ಮಾಡಿದ್ರ ನಮ್ಮ ಹೋಮ್ ಮಿನಿಸ್ಟರ್ ಸಾಹೇಬ್ರು ಏನಂತಾರ ಗೊತ್ತಾ? ಯಾರೋ ಸಣ್ಣ ಮಕ್ಕಳು ಕಲ್ವಗದ್ರು ಅಂತಾರ. 4-5 ಜನ ಚಿಕ್ಕ ಹುಡುಗರು, 17 ವರ್ಷ 15 ವರ್ಷದ ಹುಡುಗರು, ಅವರು ಓಂ ಶಕ್ತಿ ಪೂಜೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕಲ್ಲು ಹಿಸ್ತಿದ್ದಾರೆ. 4-5 ಜನ ಚಿಕ್ಕ ಹುಡುಗರು ಕಲ್ಲು ಹಿಸ್ತಿದ್ದಾರೆ. ಏನಂತ ಹೇಳ್ತೀರಿ ಹೋಮ್ ಮಿನಿಸ್ಟರ್ ಸರ್? ನಿಮಗ್ ನೋಡ್ರಿ, ಹೆಣ್ಮಕ್ಳ ಟಾಯ್ಲೆಟ್ನಾಗ ಕ್ಯಾಮ್ರಾ ಇಟ್ಟಿದ್ರು ಮಕ್ಕಳಾಟ ಅಂತೀರಿ, ಹಿಂದೂ ದೇವರ ಮೆರವಣಿಗೆಗೆ ಕಲ್ಲು ತೂರಾಟ ಮಾಡಿದ್ರು ಮಕ್ಕಳಾಟ ಅಂತೀರಿ, ನಾಳೆ ಮತ್ತೆ ಇವರ ಬಾಂಬ್ ಇಟ್ರು ಅದನ್ನು ಮಕ್ಕಳಾಟ ಅಂದ್ರು ಅಂತೀರಪ್ಪ. ನೀವು ಆಶ್ಚರ್ಯ ಇಲ್ಲ. ಅಷ್ಟಕ್ಕೂ ಈ ಕಲ್ಲು ಒಗೆಯುವಂತಹ ಧೈರ್ಯ ಮತಾಂಧರಿಗೆ ಎಲ್ಲಿಂದ ಬಂತ ಹೇಳ್ರಿ? ನಿಮ್ಮ ಮೃದು ಧೋರಣೆಯಿಂದ ಅಲ್ಲೇನ್ ಹೇಳ್ರಪ್ಪ? ಬ್ರದರ್ಸಿಗೆ ನೀವೇ ಕೊಟ್ಟಂತಹ ಪ್ರೇರಣೆ ಅಲ್ಲೇನ್ ಹೇಳ್ರಿ? ನೀವು ಬಳ್ಳಾರಿದಾಗ ನಿಮ್ಮದೇ ಶಾಸಕ ಓಪನ್ ಆಗಿ ಮುಗಿಸ್ಬಿಡ್ತೀವಿ ಅಂತಾರ, ಆದ್ರ ಅವ್ರನ್ನ ಬಾಜುನೇ ಕುಂದಿಸ್ಕೊಂಡು ಮಾತಾಡ್ತೀರಿ. ಯಾಕ? ಅದು ದ್ವೇಷದ ಭಾಷಣ ಅಂತ ಅನಿಸ್ಲಿಲ್ಲ ನಿಮಗ? ಒದ್ದು ಒಳಗ್ ಹಾಕ್ಬೇಕು ಅಂತ ಅನಿಸ್ಲಿಲ್ಲ ನಿಮಗ? ನೋಡ್ರಿ, ಸಿದ್ದರಾಮಯ್ಯ ಸಾಹೇಬ್ರ ಕಾಲದಾಗ ಕರ್ನಾಟಕ ಹೆಂಗಾಗೈತಿ ಅಂತಂದ್ರ ಕಾಂಗ್ರೆಸ್ ಕಾರ್ಯಕರ್ತ ಅಂತ ಈ ಗನ್ ಅನ್ನೋದನ್ನ ಮಕ್ಕಳ ಆಟ ಸಾಮಾನ್ ಇಟ್ಕೊಂಡ್ ನಂಗೆ ಓಡಾಡ್ಲಿಕ್ಕತ್ತಾನಂತ. ಇಲ್ಲಿಗೆ ಬಂದ ನಿಂತೈತ್ ನೋಡ್ರಪ್ಪ ಸರ್ಕಾರ. ಆದ್ರೂ ಈಗ ನಮ್ಮದೊಂದು ಡೌಟ್ ನೋಡ್ರಿ, ಇಡೀ ಘಟನೆದಾಗ ಮೃತಪಟ್ಟವನನ್ನ 2 ಸಲ ಪೋಸ್ಟ್ ಮಾರ್ಟಮ್ ಮಾಡಿದ್ ಯಾಕ ಅನ್ನುವಂಥದ್ದು ಪ್ರಮುಖವಾದ ಅಂಶ. ನಾನು ಈ ಸರ್ಕಾರಕ್ಕೆ ಕೇಳಲಿಕ್ಕೆ ಬಯಸ್ತೀನಿ, ಎಷ್ಟು ಬಾರಿ ಶವ ಪರೀಕ್ಷೆಯನ್ನ ಮಾಡಿದ್ದೀರಿ? ಮೊದಲನೇ ಶವ ಪರೀಕ್ಷೆ ಮಾಡಿದಾಗ ಪೋಸ್ಟ್ ಮಾರ್ಟಮ್ ಏನು ವರದಿ ಬಂತು? ಪೋಸ್ಟ್ ಮಾರ್ಟಮ್ ಮುಗಿಸಿ ಎಲ್ಲ ದೇಹ ಹೊಲದು ಮತ್ತೆ 2ನೇ ಬಾರಿ ಇನ್ನೊಂದು ಪೋಸ್ಟ್ ಮಾರ್ಟಮ್ ಮಾಡಿದ್ರಲ್ಲ, ಆಗೇನು ವರದಿ ಕೊಟ್ಟರು? 2ನೇ ಬಾರಿ ನೀವು ಪೋಸ್ಟ್ ಮಾರ್ಟಮ್ ಮಾಡಿದಾಗ ಯಾರು 2ನೇ ಬಾರಿ ಪೋಸ್ಟ್ ಮಾರ್ಟಮ್ ಆಗಬೇಕು ಅಂತ ಒತ್ತಾಯ ಹಾಕಿದವರು
ಒಂದು ಬಾರಿ ಪೋಸ್ಟ್ ಆ ಹುಡುಗ ಯಾರು ನಮ್ಮ ರಾಜಶೇಖರ್ ಅನ್ನೋಂಥ ಹುಡುಗ ಏನು ಪೋಸ್ಟ್ ಮಾರ್ಟಮ್ ಆಗುತ್ತೇನೋ ಪೋಸ್ಟ್ ಮಾರ್ಟಮ್ ಒಂದೇ ಸಾರಿ ಮಾಡಲಿಲ್ಲ. ಪೋಸ್ಟ್ ಮಾರ್ಟಮ್ ಅನ್ನ 3-4 ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದಾರ. ಒಂದು ಬಾರಿ ಪೋಸ್ಟ್ ಮಾರ್ಟಮ್ ಮಾಡಂತ ಟೈಮಲ್ಲಿ ಅವರು ಏನೋ ಒಂದು ಕಡೆ ಷಡ್ಯಂತ್ರವನ್ನು ಮಾಡಿ ಅದ್ರ ಹಂಗೆ ಮುಚ್ಚಿ ಹಾಕ್ಬೇಕನ್ನಂತ ಪ್ರಯತ್ನ ಕೂಡ ಮಾಡಿದಾರ. ಆ ಗುಂಡು ತೆಗಿಲಾರ್ದಂತೆ ಆ ಗುಂಡಿದ್ರಿಗ್ನ ಅಕಸ್ಮಿತವಾಗಿ ಅವ್ರ ಮೇಲೆ ಹಾಕಬಹುದನ್ನಂತ ಪ್ರಯತ್ನ ಕೂಡ ಮಾಡಿದಾರ. ಅವ್ರೇನು ಮಾಡಿದಾರ, ಫಸ್ಟ್ ಟೈಮ್ ಪೋಸ್ಟ್ ಮಾರ್ಟಮ್ ಮಾಡಿದಂತ ಟೈಮಲ್ಲಿ ಆ ಗುಂಡು ಸಿಕ್ಕಿಲ್ಲ. ಅಲ್ಲ 2 ಸರಿ 3 ಬಾರಿ ಕೂಡ ಪೋಸ್ಟ್ ಮಾರ್ಟಮ್ ಮಾಡಿದಾರ. ಕುಮಾರಣ್ಣ ಅವರು ಚಲೋ ಪ್ರಶ್ನೆನೇ ಕೇಳಾರ ಬಿಡ್ರಿ, ಉತ್ತರ ಕೊಡ್ರಲ್ಲ ಇದಕ್ಕೀಗ. ಹಂಗೆ ಜಮೀರಣ್ಣ ಚೀಲ್ದಾಗ ತುಂಬ್ಕೊಂಡು ಬಂದು ಲಕ್ಷ ರೊಕ್ಕ ಕೊಟ್ರಲ್ಲ, ಅದ್ರದ್ದು ಒಂದ್ ಸ್ವಲ್ಪ ಲೆಕ್ಕ ಕೊಡ್ಬಹುದೇನ್ ಮತ್ತ? ಅದು ನಾವಿದ್ದೀವಪ್ಪ ನಿಮ್ಗೆ ಅದು ಮಾಡ್ತೀವಮ್ಮ. ಆಯ್ತು, ಅದು ಮಾಡ್ತೀನಿ. ಅವ್ನ ಜವಾಬ್ದಾರಿ ನಮ್ದು, ಬರದ್ದು ಗಣೇಶಣ್ಣಂದು, ನಾಗೇಂದ್ರದು. ನಾವು ಮಾಡ್ತೀವಿ. ಏನು ಓದಿದ್ಯಪ್ಪ? ಅಣ್ಣ ಇದ್ದಾರೆ, ಬರೋದು ನೋಡ್ಕೊಂತಾನೆ. ನಮ್ ಜವಾಬ್ದಾರಿ. ಆಯ್ತಮ್ಮ, ಒಳ್ಳೇದು. ಬಣ ಈ ಕಡೆ ಬಣ. ಆಯ್ತು, ಮಾಡ್ತೀನಿ ನಾನು. ಓಕೆ ಓಕೆ ಓಕೆ. ಇದು ಮಾಡ್ಕೊಂಡು ಲೈಫ್ ಇದು ಮಾಡಿ. ನೀವು ಅವ್ನ ಕೆಲಸ ಕೊಡೋದು ಮಾಡಿಸ್ತೀವಿ. ಈ ಮನೇದು ಹೇಳಿದಿಲ್ಲ, ನಾನು ಬರೋದವ್ರ ಜೊತೆ ಮಾತಾಡ್ತೀನಿ. ಆ ಮನೇದು ಮಾಡಿಸ್ಕೊಡ್ತೀವಿ. ಮಾಡಿಸ್ಕೊಡ್ತೀವಿ ಅಮ್ಮ. ನೀವು ಯಾವ್ದು ಚಿಂತೆ ಮಾಡೋದ್ ಬೇಡ. ನಿಮ್ಗೆಲ್ಲ ಒಳ್ಳೇದಾಗ್ತದೆ. ನಾವು ನಾಗೇಂದ್ರಣ್ಣ, ಗಣೇಶಣ್ಣ, ಭರತಣ್ಣ ನಿಮ್ ಜೊತೆ ಇದೀವಿ. ಸ್ವಲ್ಪ ವ್ಯಾಪಾರ ಮಾಡಕ್ಕೆ ಮಾಡಿ ನೀವೇನ್ ಮಾಡ್ತೀರ ಮಾಡ್ತೀವಿ. ಜೋಪಾನ ಇಟ್ಕೊಳ್ಳಮ್ಮ. ಆಮೇಲೆ ಇನ್ನೊಂದ್ಸತಿ ನಾನು ನಾನು ಇನ್ನೊಂದ್ಸತಿ ಆಮೇಲೆ ಬರ್ತೀನಿ. ಇನ್ನೊಂದ್ಸತಿ ನಾವೆಲ್ಲ ಸ್ವಲ್ಪ ಇದೆಲ್ಲ ಆಗ್ಲಿ, ನಾವ್ ಇನ್ನೊಂದ್ಸತಿ ಬರ್ತೀವಿ. ನೀವು 11 ದಿನ ಏನ್ ಕಾರ್ಯ ಎಲ್ಲ ಮಾಡಿ ನೀವು ಆಮೇಲೆ ನಾವು ಬರ್ತೀವಿ. ನಾವು ಬಂದು ನಿಮ್ ಮಗನ್ ಏನ್ ಮಾಡ್ಬೇಕು ಮನೇಲಿ ಅದ್ ಮಾಡಿಸ್ಕೊಡ್ತೀವಿ. ಅವ್ರೇನ ಕಷ್ಟಪಟ್ಟು ಬೆವ್ರು ಸುರಿಸಿ ದುಡ್ದದ್ದೆಲ್ಲ ಹಿಂಗ ತುಂಬ್ಕೊಂಡು ಬಂದು ಕೊಡುದಿಲ್ಲ ಬಿಡ್ರಿ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.